ಗಣೇಶೋತ್ಸವ ಅಥವಾ ವಿನಾಯಕ ಚತುರ್ಥಿ ಎಂದರೆ ಸಂಭ್ರಮ ಸಡಗರ ಮನೆ ಮಾಡಿರುತ್ತದೆ ಯುವಕರಲ್ಲಿ. ಕೆಆರ್ಪುರಂ ತಾಲೂಕಿನ ಚನ್ನಸಂದ್ರ ಗ್ರಾಮದ ಸಪ್ತಗಿರಿ ಬಡಾವಣೆಯಲ್ಲಿ ಮೃತ ಅರ್ಜುನ ಆನೆಯ ನೆನಪಿನಲ್ಲಿ ಅರ್ಜುನ ವಿನಾಯಕ ಗೆಳೆಯರ ಬಳಗವನ್ನು ಸ್ಥಾಪಿಸಿ ಅರ್ಜುನನ ಹೆಸರಿನಲ್ಲಿ ಗಣೇಶೋತ್ಸವವನ್ನು ಆಚರಿಸಲಾಗುತ್ತಿದೆ. 1959ರಲ್ಲಿ ಜನಿಸಿದ ಆನೆ ಅರ್ಜುನ 2012ರಿಂದ 2019ರವರೆಗೆ ದಸರಾ ಉತ್ಸವದಲ್ಲಿ ತಾಯಿ ಚಾಮುಂಡಿಯನ್ನು ಹೊತ್ತ ಅಂಬಾರಿಯನ್ನು ಸತತ 8 ವರ್ಷ ಹೊತ್ತು ದಾಖಲೆ ನಿರ್ಮಿಸಿದೆ. ಅರ್ಜುನ ಎಷ್ಟು ಬಲಶಾಲಿ ಮತ್ತು ಬುದ್ಧಿವಂತ ಎಂದರೆ ಕಾಡಾನೆಗಳನ್ನು ಹಿಡಿದು ಪಳಗಿಸಲು ಈತನನ್ನೇ ಬಳಸುತ್ತಿದ್ದರು. ಕರ್ನಾಟಕ ಅರಣ್ಯ ಇಲಾಖೆಯ ಖಾಯಂ ಸದಸ್ಯ ಸಹ ಆಗಿದ್ದ ಅರ್ಜುನ ದುರಾದೃಷ್ಟವಶಾತ್ ಕಾಡಾನೆಯೊಂದರ ಜೊತೆಯಲ್ಲಿ ಕಾಳಗದಲ್ಲಿ ಅರ್ಜುನ ಡಿಸೆಂಬರ್ 4ರಂದು ಮೃತಪಟ್ಟಿತ್ತು. ವಿನಾಯಕ ಉತ್ಸವ ಮಾಡ್ತಾ ಇರೋದು ನಮ್ಮ ಸಪ್ತಗಿರಿ ಬಡಾವಣೆ ಎಲ್ಲ ಸಹಕಾರದಿಂದ ಭಕ್ತಾದಿಗಳಿಂದ ಈ ಒಂದು ವಿಜೃಂಭಣೆ ಕಾರ್ಯಕ್ರಮ ನಡೀತಾ ಇದೆ. ಇದು ಮೂರು ವರ್ಷದಿಂದ ನಾವು ಮಾಡ್ತಾ ಇರೋದು. ಈ ವರ್ಷ ಎಲ್ಲರ ಸಹಕಾರದಿಂದ ಇನ್ನೂ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದ್ವಿ. ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು. ಅದೇ ರೀತಿ ಗಣಪತಿ ಉತ್ಸವ ವರ್ಷ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇನ್ನೂ ಹೆಚ್ಚು ಅದ್ದೂರಿಯಾಗಿ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಹೆಚ್ಚು ಜನ ಸಂದಣೆಯಿಂದ ಉತ್ಸವ ಮೂರ್ತಿನ ಹೆಚ್ಚಾಗಿ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮೆಲ್ಲ ಸಹಕಾರ. ಸಂಜೆ ಪ್ರತಿನಿತ್ಯ ಅನ್ನ ಸರ್ಪಣೆ ಇರುತ್ತೆ, ಪ್ರೋಗ್ರಾಮ್ ಇರುತ್ತೆ, ಮಕ್ಕಳಿಗೆ ಪ್ರೋಗ್ರಾಮು, ಎಲ್ಲರೂ ಪ್ರೋಗ್ರಾಮ್ ಕೊಟ್ಟು ಗೆದ್ದಂಥವ್ರಿಗೆ ವಿಶೇಷ ಬಹುಮಾನ ವಿತರಣೆ ಮಾಡ್ತೀರಿ, ಸಮಾಧಾನ ಬಹುಮಾನ ಮಾಡ್ತೀರಿ. 11 ದಿನ ನಮಗೆ ಪ್ರತಿದಿನ ಬೆಳಗ್ಗೆ ಪೂಜೆ ಆಗುತ್ತೆ, ಸಂಜೆ ಅನ್ನ ಸರ್ಪಣೆ ಆಗುತ್ತೆ. ಲಾಸ್ಟ್ ವಿಸರ್ಜನೆಗೆ ಒಂದಿನ ಮುಂಚೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಆಚರಣೆ ಮಾಡ್ತೀವಿ. ನಮ್ಮಲ್ಲಿ ಏನು ವಿಶೇಷ ಅಂದರೆ ನಮ್ಮಲ್ಲಿ ಇಟ್ಟಿರೋ ಹೆಸರೇ ವಿಶೇಷ. ನಾವು ಶ್ರೀ ಅರ್ಜುನ ವಿನಾಯಕ ಗೆಳೆಯರ ಬಳಗ ಅಂತ ಹೆಸರಿಟ್ಟಿದ್ದೀವಿ. ಅರ್ಜುನ ಅನ್ನೋದು ಮೈಸೂರಲ್ಲಿ 8 ಸಾರಿ ಅಂಬಾರಿನ ಎತ್ತಿದ ಆನೆಯ ಹೆಸರು. ಏನಕ್ಕಾಗಿ ನಾವು ಆನೆ ಹೆಸರಿಟ್ಟಿದ್ದೀವಿ ಅಂದರೆ ಒಂದು ನೆನಪಿಗೋಸ್ಕರ. ಬರೀ ಒಂದು ಅಂಬಾರಿನೆತ್ತಿ ಆನೆ ಕಣ್ಮರೆ ಆಗೋದು ಒಂದೇ ಅಲ್ಲ, ಆನೆ ನೆನಪು ಕಾಲಕ್ಕೂ ಹಂಗೆ ಇರಬೇಕು ಅನ್ನೋ ಒಂದು ನೆನಪಿಗೋಸ್ಕರ ನಾವು ಆನೆ ಹೆಸರನ್ನ ನಮ್ಮ ಟೀಮಲ್ಲಿ ಇಟ್ಕೊಂಡಿದ್ದೀವಿ. ಆ ಮಂಟಪನೂ ಅದೇ ವಿಶೇಷ. ನಾವೇನೆಂದರೆ ಅರ್ಜುನ ವಿನಾಯಕ ಗೆಳೆಯ ಬಳಗ ಅಂತ ಏನು ಇಟ್ಟಿದ್ದೀವಲ್ಲ, ಆ ಅರ್ಜುನ ಹೊತ್ತ ಅಂಬಾರಿನ ನಾವು ಅದೇ ವಿಶೇಷನ ನಾವು ಇವತ್ತು ಇಲ್ಲಿ ಹಂಗೆ ಆಸಿಟೀಸ್ ಏನಿದೆ ಅದನ್ನು ಹಂಗೆ ತಂದಿದ್ದೀವಿ. 10 ವರ್ಷದಿಂದ ಆಚರಣೆ ಮಾಡ್ತಿದ್ವಿ. ಈಗ 3 ವರ್ಷದಿಂದ ಅದನ್ನು ಜಾಸ್ತಿ ಪ್ರತೀತಿಗೆ ತಗೊಂಡಿದ್ದೀವಿ. ಸ್ವಾಮಿ